ಚಿಕನ್ ತೊಳೆದಿಕ್ತಾವ್ರೆ. ಇವತ್ತು ನಾಟಿ ಕೋಳಿ ಚಿಕನ್ ಸಾಂಬಾರು ನಮ್ಮ ಮನೆಯಲ್ಲಿ. ಚಿಕನ್ ಎಲ್ಲ ತೊಳೆದು ನೀಟಾಗಿ ಇಡ್ತಾವ್ರೆ. ಬೇಗ ಮಾಡು, ಹೊಟ್ಟೆ ಸಿಗ್ತದೆ, ಬೇಗ ಊಟ ಮಾಡೋಣ ಅಂತ ಹೇಳಿ ಚಿಕನ್ ಎಲ್ಲ ತೊಳೆದು ಹಾಕ್ತಾಯಿದ್ದಾರೆ. ಇದು ಸಾಂಬಾರಿಗೆ ನಾಟಿ ಕೋಳಿ ಸಾಂಬಾರು. ಇದು ಬಾಯ್ಲರು, ಇವ್ರಿಗೆಲ್ಲ ಆಗಲ್ಲ ಅಂದ್ಬಿಟ್ಟು ಇದನ್ನು ತಂದಿದ್ದೀನಿ. ಇದು ಮೊಟ್ಟೆ ಸಾರ. ಇದನ್ನು ಫ್ರೈ ಮಾಡಬೇಕು. ಇದರಲ್ಲಿ ಸ್ವಲ್ಪ ಇದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ಮಾಂಸ ಹಾಕಿ ಇದನ್ನು ಫ್ರೈಗೆ ಇಟ್ಕೊಂಡಿದ್ದೀನಿ. ನೋಡಿರಿ ಚೆನ್ನಾಗಿದೆ, ಕೊಬ್ಬು ಥರ ಸಖತ್ತಾಗಿದೆ. ನಾಟಿ ಕೋಳಿ ಬರೀ ಕೊಬ್ಬು ಎಷ್ಟು ಚೆನ್ನಾಗಿದೆ ಅಂದರೆ ಬಾಯಲ್ಲೇ ನೀರು ಬರುತ್ತೆ, ಅಷ್ಟು ಸಾಂಬಾರು ಟೇಸ್ಟ್ ಇರುತ್ತೆ ಇವತ್ತು. ಅಷ್ಟು ಚೆನ್ನಾಗಿದೆ, ಒಳ್ಳೆ ನಾಟಿ ಕೋಳಿ ಕೊಬ್ಬು ಸಿಕ್ಕಾಪಟ್ಟೆ ಸೂಪರಾಗಿದೆ. ಇಲ್ಲಿ ಕುಕ್ಕರ್ ಇಟ್ಕೊತಾ ಇದ್ದೀನಿ. ನಾಟಿ ಕೋಳಿ ಮೊಟ್ಟೆ ಕೋಳಿ ಸಾಂಬಾರು. ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಜಾಸ್ತಿ ಐತೆ ಅದರಲ್ಲೇ, ಆದರೂ ನಾನು ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ನೋಡಿ, ಸ್ವಲ್ಪ ಈರುಳ್ಳಿ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಫ್ರೈ ಆಗಲಿ ಈರುಳ್ಳಿಯಲ್ಲಿ. ನೋಡ್ಬೋದು ಚಿಕನ್ ಮಾತ್ರ ಸೂಪರಾಗೈತೆ. ಕೊಬ್ಬು ನಾಟಿ ಕೋಳಿ ನೋಡಿರಿ, ಯಾವಾಗೂ ಇದೇ ಥರನೇ ಮಟನ್ ಸಿಗಬೇಕು ಅನ್ನಿಸ್ತದೆ, ಅಷ್ಟು ಚೆನ್ನಾಗಿದೆ. ಮಟನು ಇದ್ರ ಮುಂದೆ ಏನು ಮಾಡೋಕ್ಕಲ್ಲ, ಅಷ್ಟು ಚೆನ್ನಾಗಿದೆ ಇವತ್ತು ಕೋಳಿ, ನಾಟಿ ಕೋಳಿ. ನೋಡಿರಿ ಕೊಬ್ಬು ಒಂದೊಂದು ಪೀಸು ಎಷ್ಟು ಚೆನ್ನಾಗಿದೆ ಅಂತೇಳಿ. ಎಣ್ಣೆ ಫ್ರೈ ಆಯಿತು, ಈರುಳ್ಳಿ ಎಲ್ಲ ಬ್ರೌನ್ ಕಲರ್ ಬಂದಿದೆ. ಇವಾಗ ಈ ಚಿಕನ್ ಹಾಕೋಣ. ಚಿಕನ್ ಎಣ್ಣೆ ಒಳಗೆ ಚೆನ್ನಾಗಿ ಫ್ರೈ ಆಗಲಿ. ನೋಡಿ, ಎಣ್ಣೆ ತುಂಬಾ ಎಣ್ಣೆ ಜಾಸ್ತಿ ಇದೆ, ಚರ್ಬಿ ಜಾಸ್ತಿ ಇದೆ ಇದರಲ್ಲಿ. ಒಂದು ಅರ್ಧ ಸ್ಪೂನು ಅರಿಶಿನ ಹಾಕೋಣ. ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋಣ. ಉಪ್ಪು ಅರಿಶಿನ ಎಲ್ಲ ಹಾಕಿದರೆ ಚೆನ್ನಾಗಿ ಉಪ್ಪು ಚಿಕನ್ಗೆ ಚೆನ್ನಾಗಿ ಉಪ್ಪು ಖಾರ ಹಿಡಿತದೆ. ಇವಾಗ ಇದಕ್ಕೆ ಸ್ವಲ್ಪ ಗರಂ ಮಸಾಲ, ಒಂದು ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಹಾಕ್ತಾಯಿದ್ದೀನಿ. ಉಪ್ಪು ಖಾರ ಗರಂ ಮಸಾಲ ಹಾಕಿರೋದ್ರಿಂದ ಚೆನ್ನಾಗಿ ಫ್ರೈ ಆಗಲಿ ಇದನ್ನು. ಇವಾಗ ಚೆನ್ನಾಗಿ ತಿರುವು ಕೊಟ್ಟಿದ್ದೀನಿ. ಇದರಲ್ಲೇ ಚೆನ್ನಾಗಿ ಸ್ವಲ್ಪ ಬೇಯಲಿ. ಅಷ್ಟೊತ್ತಿಗೆ ಇದಕ್ಕೊಂದು ಮಸಾಲೆ ರುಬ್ಕೊಂಬರೋಣ. ಮುಚ್ಚಿ. ಎಷ್ಟು ಚೆನ್ನಾಗಿದೆ, ಬಲ್ತಿದೆ, ಸಖತ್ತಾಗಿದೆ. ನೀರು ಸಿಕ್ಕಿದ್ದು ಎಳ್ನೀರು. ಜಾರ್ ತಗೊಂಡಿದ್ದೀನಿ, ತಣ್ಣಗಾಗಿದೆ. ಇವಾಗ ಇದಕ್ಕೆ ಹಾಕೋಣ. ಕೊತ್ತಂಬರಿ ಸ್ವಲ್ಪ ಬುಡ ಬೇರೆ ಹಾಕೋದ್ರಿಂದ ತುಂಬಾ ಸಾಂಬಾರು ಟೇಸ್ಟಿಯಾಗಿರುತ್ತೆ. ಹಂಗಾಗಿ ನಾನು ಬೇರು ಸಮೇತ ಹಂಗೆ ಹಾಕಿದ್ದೀನಿ. ನೋಡ್ಬೋದು ತುಂಬ ನೈಸಾಗಿ ರುಬ್ಬಿದೆ. ಇವಾಗ ಈ ಮಸಾಲೆನ ಇದಕ್ಕೆ ಹಾಕೋಣ. ಆಲ್ಮೋಸ್ಟು ಚಿಕನ್ನು 3/4% ಇದರಲ್ಲೇ ಚೆನ್ನಾಗಿ ಬೆಂದಿದೆ. ಇವಾಗ ಈ ಮಸಾಲೆ ಹಾಕೋಣ. ಚೆನ್ನಾಗಿ ಇದನ್ನು ಸ್ವಲ್ಪ ತಿರುವು ಕೊಡೋಣ. ನೋಡೋಣ, ಎಲ್ಲ ತಿರುವು ಕೊಡೋಣ. ಇವಾಗ ಸ್ವಲ್ಪ ನೋಡಿರಿ, ಎಲ್ಲ ಚೆನ್ನಾಗಿ ಬೆಂದಿದೆ. ಇನ್ನೊಂದು ಸ್ವಲ್ಪ ಸಾಂಬಾರು ಪುಡಿ, ಧನಿಯದ ಪುಡಿ 1 ಸ್ಪೂನು, ಖಾರದ ಪುಡಿ 1 ಸ್ಪೂನು ಹಾಕಿದರೆ ಆಗೋಯ್ತು. ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದು. ತುಂಬಾ ಚೆನ್ನಾಗಿದೆ ನೋಡಿರಿ. ಎಣ್ಣೆ ಅಂತೂ ಜಾಸ್ತಿ ಇದೆ, ಹಂಗೂ ಸ್ವಲ್ಪನೇ ಎಣ್ಣೆ ಹಾಕಿದೆ. ತುಂಬಾ ಎಣ್ಣೆ ಇದೆ ಇದರಲ್ಲಿ. ಕಲ್ಲರು ಮಾಂಸ ಸಖತ್ತಾಗಿ ಬೆಂದಿದೆ ಚಿಕನ್. ಇವಾಗ ನೋಡಿರಿ, ಧನಿಯದ ಪುಡಿ ಖಾರದ ಪುಡಿ ಹಾಕ್ತಾಯಿದ್ದೀನಿ. 1 ಸ್ಪೂನು ಖಾರದ ಪುಡಿ ಹಾಕ್ತಾಯಿದ್ದೀನಿ. ಇದರಲ್ಲಿ ಮನೆಯಲ್ಲೇ ಮಾಡಿರೋಂಥ ಧನಿಯದ ಪೌಡ್ರು ಇದೊಂದು ಸ್ಪೂನ್ ಹಾಕ್ತಾಯಿದ್ದೀನಿ ಅಷ್ಟೇ. ಯಾಕಂದರೆ ಮಸಾಲೆ ಜಾಸ್ತಿ ಇದರಲ್ಲೇ ಇರೋದ್ರಿಂದ ನಾನು ಜಾಸ್ತಿ ಮಸಾಲೆ ಹಾಕೋಕ್ಕೆ ಹೋಗಲ್ಲ. ಹಾಗಾಗಿ
ನೋಡ್ಬೋದು ಯಾವ ಥರ ಕಲರ್ ಇದೆ ಅಂತ. ಇದರಲ್ಲೇ ಚೆನ್ನಾಗಿ 80% ಇದರಲ್ಲೇ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಸ್ವಲ್ಪ ನೀರು ಹಾಕಿ ಎಷ್ಟು ಬೇಕೋ ಅಷ್ಟು ನಾವು ಸಾಂಬಾರು ಮಾಡ್ಕೊಳ್ಳೋಣ. ಜಾಸ್ತಿ ತೆಳುವು ಇರಬಾರ್ದು, ಜಾಸ್ತಿ ಗಟ್ಟಿನೂ ಇರಬಾರ್ದು, ಅಷ್ಟೇ ಚೆನ್ನಾಗಿರುತ್ತೆ ನೋಡಿರಿ. ಹಿಂಗಿದ್ರೆ ಸಾಕು ಸಾಂಬಾರು.